ಜೈದ್ ಖಾನ್ ಅವರ ಅಭಿನಯದ ಎರಡನೇ ಚಿತ್ರ ಕಲ್ಟ್. ಇದು ನಿನ್ನೆ ತಾನೇ ರಿಲೀಸ್ ಆಯಿತು. ಈ ಚಿತ್ರಕ್ಕೆ ನಾನು ವೀರೇಶ್ ಥಿಯೇಟ್ರಿಗೆ ಹೋಗಿದ್ದೆ. 7:15 ಶೋ. ಆಲ್ಮೋಸ್ಟ್ ಆಲ್ ಹೌಸ್ಫುಲ್ ಆಗಿತ್ತಂತಲೇ ಹೇಳ್ಬೋದು. ಎರಡನೇ ಚಿತ್ರಕ್ಕೆ ಇವ್ರಿಗೆ ಇಷ್ಟು ಕ್ರೇಜ್ ಅಂತ ನನಗೆ ಗೊತ್ತಿರಲಿಲ್ಲ. ಈ ಚಿತ್ರಕ್ಕೆ 5ಗೆ 5 ಈಸಿಯಾಗಿ ಕೊಡ್ಬೋದಂತಲೇ ಹೇಳ್ತೀನಿ. ಜೈದ್ ಖಾನ್ ಅವರ ಆ್ಯಕ್ಟಿಂಗ್ ನನಗೆ ತುಂಬಾ ಇಷ್ಟ ಆಯಿತು. ಎರಡನೇ ಚಿತ್ರಕ್ಕೆ ಈ ರೇಂಜ್ಗೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ನಂಬಕ್ಕೆ ಆಗಲ್ಲ. ಅಷ್ಟು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಜೈದ್ ಖಾನ್ ಅವರ ಪಾತ್ರ ಮಾಧವ ಅಂತ. ಮಾಧವ ಒಬ್ಬ ಹಳ್ಳಿ ಹುಡುಗ, ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಹುಡುಗ. ಇವನು ಗೀತಾ ಎಂಬ ಹುಡುಗಿನ ಇಷ್ಟಪಡ್ತಿರ್ತಾನೆ. ಗೀತಾ ಕೂಡ ಇವಳನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಿರ್ತಾಳೆ. ಈ ಚಿತ್ರದಲ್ಲಿ ಮೇನ್ ಟ್ವಿಸ್ಟ್ ಅಂದರೆ ಗೀತಾ ಬೆಂಗಳೂರಿಗೆ ಬಂದಮೇಲೆ ತುಂಬ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿರ್ತಾಳೆ. ಮಾಧವ ಕೊಟ್ಟ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿರ್ತಾಳೆ. ಶ್ರೀಮಂತ ಹುಡುಗನ ಜೊತೆ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿರ್ತಾಳೆ. ಈ ವಿಷಯ ಹೇಗೋ ನಮ್ಮ ಮಾಧವನಿಗೆ ಗೊತ್ತಾಗುತ್ತೆ. ಈ ವಿಷಯ ನಮ್ಮ ಮಾಧವನಿಗೆ ಗೊತ್ತಾದ ಮೇಲೆ ಮಾಧವ ಹೇಗಾಗ್ತಾನೆ, ಮುಂದೆ ಏನಾಗುತ್ತೆ ಅನ್ನೋದೇ ಈ ಚಿತ್ರದ ಸ್ಟೋರಿ. ನೀವು ಯೂತ್ ಆಗಿದ್ದರೆ ಈ ಚಿತ್ರ ಅಂತೂ ನಿಮಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಕನ್ನಡದಲ್ಲಿ ಒಳ್ಳೆ ಚಿತ್ರಗಳು ಬರಲ್ಲ ಅಂತ ಜನ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ಒಳ್ಳೆ ಚಿತ್ರ ಬಂದಾಗ ಯಾರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ನೋಡೋಲ್ಲ. ಈ ಚಿತ್ರ ಕಂಪ್ಲೀಟ್ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನೀವು ಕೂಡ ಈ ಚಿತ್ರವನ್ನು ನೋಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ನೀವು ಇನ್ನೂ ಈ ಚಿತ್ರವನ್ನು ನೋಡಿಲ್ಲ ಅಂದರೆ ಒನ್ ಆಫ್ ದ ಬೆಸ್ಟ್ ವಾಚ್ ಆಫ್ 2026 ಅಂತಲೇ ಹೇಳ್ತೀನಿ. ಈಗಲೇ ಹೋಗಿ ಈ ಚಿತ್ರಮಂದಿರದಲ್ಲಿ ಈ ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ.